शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಪಾಠ 2ನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರಗಳು. ಈ ವಿಡಿಯೋನಲ್ಲಿ ಕೆಲವು ಶ್ಲೋಕಗಳನ್ನು ಕಲಿಯೋಣ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ. ಪದವಿಭಾಗ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರ ಆತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಈ ಶ್ಲೋಕದಲ್ಲಿ ವ್ಯಾಸರ ಸ್ತೋತ್ರ ಇದೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ. ಈ ಶ್ಲೋಕದಲ್ಲಿ ವ್ಯಾಸರ ಪರಂಪರೆಯ ಬಗ್ಗೆ ವಿವರಣೆ ಇದೆ. ವ್ಯಾಸರು ಯಾರಪ್ಪ ಅಂತಂದ್ರೆ ವಸಿಷ್ಠನಪ್ತಾರಂ, ವಸಿಷ್ಠ ಗೋತ್ರೋದ್ಭವರು, ವಸಿಷ್ಠರ ಪರಂಪರೆಯಲ್ಲಿ ಬಂದವರು. ವಸಿಷ್ಠನಪ್ತಾರಂ ಅಂದರೆ ಅದೇ ವಸಿಷ್ಠನ ಪರಂಪರೆಯಲ್ಲಿ ಬಂದವರು. ಶಕ್ತೇಃ ಪೌತ್ರಂ, ಶಕ್ತಿ ಮಹರ್ಷಿಯ ಮೊಮ್ಮಗ, ಅಂದರೆ ಶಕ್ತಿ ಅಂದರೆ ವಸಿಷ್ಠರ ಮಗ. ಇದೊಂದು ಬಹಳ ಸ್ವಾರಸ್ಯದ ಒಂದು ಕಥೆ ಇದೆ. ವಸಿಷ್ಠರು, ಶಕ್ತಿ ಮತ್ತು ಅವರ ಮಗ ಪರಾಶರರ ಬಗ್ಗೆ. ರಾಮಾಯಣದಲ್ಲಿ ಅಥವಾ ಬೇರೆ ಪುರಾಣಗಳಲ್ಲಿ, ಪ್ರವಚನಗಳಲ್ಲಿ ವಿಶ್ವಾಮಿತ್ರರ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ. ವಿಶ್ವಾಮಿತ್ರ ಆಗುವ ಮುಂಚೆ ವಿಶ್ವರಥ ಅಥವಾ ಕೌಶಿಕ ಅಂತ ಮಹಾರಾಜ ಆಗಿದ್ದ. ಕ್ಷತ್ರಿಯ ದರ್ಪ ತುಂಬಿತ್ತು. ವಸಿಷ್ಠರ ಮೇಲೆ ಇಲ್ಲದ ಒಂದು ತಡೆಯಲಾರದ ಹೊಟ್ಟೆ ಉರಿ ಅಥವಾ ಕಾಂಪಿಟೇಷನ್ ಏನಂತಾರ, ಅದು ಬಹಳ ತುಂಬಿತ್ತು. ಒಮ್ಮೆ ವಿಶ್ವಾಮಿತ್ರ ತನ್ನ ಎಲ್ಲ ಸೈನ್ಯದ ಸಮೇತ ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಅವರ ಸಾವಿರಾರು ಲಕ್ಷಾಂತರ ಜನ ಸೈನ್ಯಕ್ಕೆ ಯಾವುದೇ ಒಂದು ಅರ್ಥವ್ಯವಸ್ಥೆಯ ಆಧಾರವೇ ಇಲ್ಲದ ವಸಿಷ್ಠರ ಕಾಡಿನಲ್ಲಿರೋ ಆಶ್ರಮದಲ್ಲಿ ಲಕ್ಷಾಂತರ ಜನ ಸೈನಿಕರಿಗೆ ಭೂರಿ ಭೋಜನ ಹಾಕಿದ್ ನೋಡಿ ವಿಶ್ವಾಮಿತ್ರನಿಗೆ ಖುಷಿಯಾಗೋ ಬದಲು ಅನುಮಾನ ಬಂತು. ರಾಜನ ಬುದ್ಧಿ ಏನು ಅಂತ ವಿಚಾರಿಸಿದಾಗ ಅವ್ರ ಮನೇಲಿ ನಂದಿನಿ ಅಂತ ಒಂದು ಹಸು ಇದೆ, ಕಾಮಧೇನುವಿನ ವಂಶದ್ದು. ಅದರಿಂದ ಇವರಿಗೆಲ್ಲ ಸಿಗ್ತಾ ಇದೆ ಅಂತ ಗೊತ್ತಾದಾಗ ಆ ಹೊಟ್ಟೆಯವರಿಂದ ಇದು ಯಾವುದೇ ಒಂದು ರತ್ನ ಬೆಲೆ ಬಾಳುವಂಥದ್ದು ಯಾರಲ್ಲಿ ಏನೇ ಇದ್ರೂ ಅದು ರಾಜನ ಹತ್ರ ಮಾತ್ರ ಇರಬೇಕು, ಅದು ತನಗೆ ಬೇಕು ಅಂತ ಕೇಳಿದಾಗ ವ್ಯಾಸರು ಇದು ನನ್ನ ತಪಶಕ್ತಿಯಿಂದ ಪಡೆದದ್ದು. ವಸಿಷ್ಠರು ಹೇಳ್ತಾರೆ, ಇದು ನನ್ನ ತಪಶಕ್ತಿಗೆ ದೇವರು ಕೊಟ್ಟ ವರ, ಇದನ್ನ ಹಾಗೆಲ್ಲ ದಾನ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ರಾಜನ ಶಾಸನದಿಂದ ಹೇಳ್ತೀನಿ ಎಂದಾಗ ವಸಿಷ್ಠರು ಕೇಳಲ್ಲ, ಬಲಪ್ರಯೋಗ ಮಾಡಿ ಅದನ್ನ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ವಸಿಷ್ಠರು ಆ ನಂದಿನಿ ಹಸುವನ್ನೇ ಕೇಳ್ಕೊತಾರೆ, ಅಮ್ಮ ತಾಯಿ ನಿನ್ನ ರಕ್ಷಣೆಯನ್ನ, ನನ್ನ ಆಶ್ರಮದ ರಕ್ಷಣೆಯನ್ನ ನೀನೇ ಮಾಡಬೇಕು ಅಂತ. ಆವಾಗ ಆ ನಂದಿನಿಯ ಒಂದೊಂದು ಕೂದಲಿನಿಂದಲೂ ಕೋಟ್ಯಾನುಕೋಟಿ ಸೈನಿಕರು ಬಂದು ವಿಶ್ವಾಮಿತ್ರನ ಅಷ್ಟು ಸೈನ್ಯವನ್ನ ನಾಶ ಮಾಡ್ತಾರೆ. ಅವನಿಗೆ ಬಹಳ ದುಃಖ ಆಗುತ್ತೆ, ಮತ್ತೆ ಆ ರೊಚ್ಚು ಇನ್ನೂ ಜಾಸ್ತಿ ಆಗುತ್ತೆ. ರುದ್ರದೇವರಲ್ಲಿ ತಪಸ್ ಮಾಡ್ತಾನೆ ವಿಶ್ವಾಮಿತ್ರ. ಅನೇಕ ಅಸ್ತ್ರಶಸ್ತ್ರಗಳನ್ನ ಗಳಿಸಿ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಅವನು ಪ್ರಯೋಗ ಮಾಡಿದ ಅಷ್ಟು ಶಸ್ತ್ರಾಸ್ತ್ರಗಳನ್ನು ವಸಿಷ್ಠರ ಒಂದು ಬ್ರಹ್ಮದಂಡ, ಬ್ರಹ್ಮಾಸ್ತ್ರ ಸಮೇತ ಎಲ್ಲ ಅಸ್ತ್ರಗಳನ್ನ ಅದು ನುಂಗಿ ಹಾಕ್ಬಿಡತ್ತೆ. ಅವಾಗ ಇವನ್ಗೆ ಅನ್ಸುತ್ತೆ, ನನ್ಗಿಷ್ಟು ಅಸ್ತ್ರಗಳನ್ನು ಬ್ರಹ್ಮದಂಡ ನುಂಗಾಕ್ಬಿಡ್ತಲ್ಲ ಅಂತ. ಆ ಸಂಕಟದಲ್ಲಿ ಏನ್ ಮಾಡ್ತಾನೆ, ವಸಿಷ್ಠರ ಆಶ್ರಮದಲ್ಲಿದ್ದ ಅಷ್ಟು ಶಿಷ್ಯಂದ್ರು ಮತ್ತೆ ವಸಿಷ್ಠರ ಮಗ, ವಿಶೇಷವಾಗಿ ಶಕ್ತಿ ಋಷಿ, ಅವರನ್ನ ಎಲ್ಲರನ್ನೂ ಕೊಂದು ಹಾಕ್ಬಿಡ್ತಾನೆ, ಹೊಟ್ಟೋಗ್ತಾನೆ ತಪಸ್ಸಿಗೆ. ಆಗ ವಸಿಷ್ಠರಿಗೆ ಬಹಳ ದುಃಖ ಆಗುತ್ತೆ. ಸಾವಿರಾರು ಜನ ಶಿಷ್ಯಂದ್ರು ಸತ್ತೋದ್ರಲ್ಲ, ತನ್ನ ಮಗ, ಅತ್ಯಂತ ಪ್ರೀತಿಯ ಮಗ ಸತ್ನಲ್ಲ, ಇನ್ನು ನಾನು ಬದುಕಿದ್ದೇನು ಮಾಡಬೇಕು ಅಂತ ಹೇಳಿ ವಸಿಷ್ಠರು ಸರಸ್ವತಿ ನದಿಗೆ ಹಾರ್ಕೊಳ್ತಾರೆ, ದೇಹ ತ್ಯಾಗ ಮಾಡೋಣ ಅಂತ. ಆವಾಗ ಆಪೋದೇವಿಯರು ವಸಿಷ್ಠರನ್ನ ಮತ್ತೆ ದಡಕ್ಕೆ ತಳ್ಳಿ ಹಾಕ್ತಾರೆ, ಮುಳುಗಕ್ಕೆ ಬಿಡಲ್ಲ.
2-3 ಸತಿ ಹಾಗೆ ಆದಾಗ ಇವ್ರಿಗೆ ಕೇಳ್ತಾರೆ, ಯಾಕೆ ನನಗೆ ಬದುಕಕ್ಕೆ ನೆಮ್ಮದಿ ಇಲ್ಲ, ನೆಮ್ಮದಿಯಾಗಿ ಹೋಗೋಕ್ಕೂ ಬಿಡ್ತಾ ಇಲ್ಲ ನೀವು ಅಂದಾಗ ಆಪೋದೇವಿಯರು ಹೇಳ್ತಾರೆ, ಇಲ್ಲ, ನೀನು ಭೂಮಿಗೆ ಬಂದಂತಹ ಏನೇನು ಕೆಲಸಗಳು ಮಾಡಲಿಕ್ಕಿದೆ, ನಿನ್ನ ಕರ್ತವ್ಯ ಇನ್ನ ಮುಗಿದಿಲ್ಲ. ಹಾಗಾಗಿ ನಿನ್ನಿಂದ ಲೋಕ ಕಲ್ಯಾಣಕ್ಕೆ ಒಂದು ವಿಶೇಷ ಕರ್ತವ್ಯ ಇನ್ನ ಬಾಕಿ ಇದೆ, ಕೊಡುಗೆ ಇದೆ. ಹಾಗಾಗಿ ಈಗಲೇ ಶರೀರ ತ್ಯಾಗ ಮಾಡುವಂಗಿಲ್ಲ ಅಂತ ಹೇಳಿದಾಗ ಒಂದು ಕಡೆ ಕೂತಿರ್ತಾರೆ ವಸಿಷ್ಠರು. ಶಾಂತವಾಗಿರುತ್ತೆ. ಪಕ್ಕದಲ್ಲಿ ಶಕ್ತಿಯ ಹೆಂಡತಿ, ಅವರ ಪತ್ನಿನೂ ಅಲ್ಲೇ ಕೂತಿರ್ತಾರೆ. ಇವರಿಗೆ ಏನೋ ಒಂದು ಅತ್ಯಂತ ಆನಂದದ ಅನುಭವ ಆಗುತ್ತೆ. ಏನು ಅಂತ ಗಮನಿಸಿದಾಗ ಆ ವೇದದ ನಾದ, ಆ ವೈಬ್ರೇಷನ್ ಇವ್ರಿಗೆ ತಾಕ್ತಾ ಇರೋದು ಗೊತ್ತಾಗುತ್ತೆ. ಎಲ್ಲಿ ಈ ಒಂದು ಸೂತಕದ ಛಾಯೆ ಮಧ್ಯೆ ಎಲ್ಲಿ ಇದು ವೇದದ ನಾದ ಅಂತ ಗಮನಿಸಿದಾಗ ಗೊತ್ತಾಗತ್ತೆ, ಆ ಶಕ್ತಿಯ ಪತ್ನಿಯಲ್ಲಿ, ಆ ಗರ್ಭದಲ್ಲಿ ಇದು ವೇದದ ನಾದ ಕೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಅವರ ಧ್ಯಾನ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ, ಆ ಗರ್ಭದಲ್ಲಿರೋ ಮಗು ಸಾಮಾನ್ಯ ಮಗುವಲ್ಲ, ಬಹಳ ದೊಡ್ಡ ಒಂದು ದೈವತಾ ಶಕ್ತಿನೇ ಇರೋದು ಅಂತ ಗೊತ್ತಾಗತ್ತೆ. ಆಮೇಲೆ ಅವರು ಆ ಮಗುವಿಗೆ ಜನನ ಆಗುತ್ತೆ. ಆ ಮಗುವಿಗೆ ಉಪನಯನ ಮಾಡಿ ಎಲ್ಲ ವೇದ ಜ್ಞಾನವನ್ನು ಕೊಡ್ತಾರೆ. ಆ ಮಗುವೆ ಪರಾಶರ ಮುನಿಗಳು. ಆ ಪರಾಶರರ ಆತ್ಮಜ ಮಗನೇ ವೇದವ್ಯಾಸರು. ಮತ್ತೆ ಶುಕತಾತಂ ಅಂದ್ರೆ ಶುಕಾಚಾರ್ಯರ, ಅಂದ್ರೆ ಯಾರನ್ನ ಮಹಾಭಾರತದಲ್ಲಿ ರುದ್ರಾಂಶರು ಅಂತ ತಿಳಿದಿದೆವೋ ಮತ್ತು ಯಾರು ಅತ್ಯಂತ ತಪೋನಿರತ ಜ್ಞಾನವಂತ ಅಂತ ಹೇಳ್ತೀವೋ, ಆ ಶುಕರ್ ಜಗತ್ತಿಗೆ ಭಾಗವತವನ್ನು ಮೊದಲ ಬಾರಿಗೆ ಉಪದೇಶಿಸಿ ಪರೀಕ್ಷಿತನನ್ನು ಅನುಗ್ರಹಿಸಿದ ಆ ಶುಕಾಚಾರ್ಯರು ವ್ಯಾಸರ ಮಗ. ಹಾಗಾಗಿ ಆ 4-5 ತಲೆಮಾರುಗಳ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ವ್ಯಾಸರು, ಅವರ ಮಗ ಶಕ್ತಿ, ಅವರ ಮಗ ಪರಾಶರ, ಅವರ ಮಗ ವ್ಯಾಸರು ಮತ್ತು ಅವರ ಮಗ ಶುಕಾಚಾರ್ಯರು. ಹೀಗೆ ಈ ಅತ್ಯಂತ ಶ್ರೇಷ್ಠವಾದ ಪರಂಪರೆಯಲ್ಲಿ ಬಂದಂತಹ ಸಾಕ್ಷಾತ್ ಭಗವಂತನ ಅವತಾರ ವ್ಯಾಸರನ್ನು ವಂದೇ ನಮಸ್ಕರಿಸುತ್ತೇನೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಈ ಎಲ್ಲ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಿಗೆ ಒಂದೇ ನಮಸ್ಕಾರಗಳು ಅಂತ ವ್ಯಾಸರಿಗೆ ನಮಸ್ಕರಿಸಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಪದವಿಭಾಗ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮಃ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮಃ ನಮಃ. ವ್ಯಾಸರು ಯಾರು ಅಂತ ಕೆಲವರು ಹೇಳ್ತಾರೆ, ಭಗವಂತನ ಅಂಶಾವತಾರ ಅಂತ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಹೇಳುವಂತೆ ಭಗವಂತನ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಪೂರ್ಣಮದಃ ಪೂರ್ಣಮಿದಂ, ಭಗವಂತನ ಮೂಲ ರೂಪವು ಪೂರ್ಣವೇ. ಅಂಶಾವತಾರವಾಗಲಿ ಅವತಾರ ರೂಪಗಳಾಗಲಿ ಅದು ಕೂಡ ಪೂರ್ಣವೇ. ಹಾಗಾಗಿ ವಿಷ್ಣು ರೂಪಾಯ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂದರೆ ವಿಷ್ಣುವೇ ವ್ಯಾಸರ ರೂಪ, ವ್ಯಾಸರೇ ವಿಷ್ಣುವ ರೂಪ, ಇದರಲ್ಲಿ ಯಾವುದೇ ಭೇದವಿಲ್ಲ. ವ್ಯಾಸರೇ ವಿಷ್ಣು, ವಿಷ್ಣುವೇ ವ್ಯಾಸ. ವ್ಯಾಸರು ವಿಷ್ಣುವೇ ತನ್ನ ಇನ್ನೊಂದು ರೂಪದಿಂದ ತನ್ನ ಸ್ತೋತ್ರ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಂತಹ ರೂಪ. ನಮಃ ವೈ ಬ್ರಹ್ಮನಿಧಯೇ, ಬ್ರಹ್ಮ ಅಂದರೆ ವೇದ, ಅತ್ಯಂತ ಮಹತ್ತರವಾದದ್ದು, ಬೃಹತ್ತಾದದ್ದು ಅನ್ನುವಂತಹ ಬ್ರಹ್ಮ ಅಂದರೆ ವೇದಗಳು, ವೇದ ನಿಧಿ ಭಗವಂತ ಅಂದರೆ ವೈ ಅನ್ನೋದು ಏನಂದ್ರೆ ಸಂಸ್ಕೃತದಲ್ಲಿ ಒಂದು ಅವ್ಯಯ, ಇದು ಅತ್ಯಂತ ಪ್ರಸಿದ್ಧವಾದದ್ದು ಅಂತ ಸೂಚನೆ ಮಾಡುತ್ತೆ. ಅದು ಲೋಕಕ್ಕೆಲ್ಲ ಗೊತ್ತಿರುವಂತಹದ್ದು, ಅತ್ಯಂತ ಪ್ರಸಿದ್ಧವಾದಂಥದ್ದು ಅಂತಹ ಸೂಚನೆ ಮಾಡೋಕ್ಕೆ ವೈ ಅನ್ನೋ ಅವ್ಯಯ ಉಪಯೋಗಿಸ್ತಾರೆ. ನಮಃ ವೈ ಬ್ರಹ್ಮನಿಧಯೇ, ಸಾಕ್ಷಾತ್ ಆ ವೇದಗಳ ನಿಧಿಯೇ ಅವನಲ್ವೇ ಅಂತ ಒಂದು ಅಲ್ಲಿ ಸೂಚನೆ ಅಲ್ಲಿದೆ. ವಾಸಿಷ್ಠಾಯ ನಮಃ ನಮಃ. ಇಲ್ಲಿ ವಾಸಿಷ್ಠಾಯ ಅಂದರೆ ವಸಿಷ್ಠರ ಗೋತ್ರೋದ್ಭವರಾದಂತಹ ವಸಿಷ್ಠರ ಪರಂಪರೆಯೇ ಬಂದಂತಹವರು ವಾಸಿಷ್ಠರು ಅಂದರೆ ವ್ಯಾಸರು. ವ್ಯಾಸರ ಮೂಲ ಹೆಸರು ಕೃಷ್ಣ ಅಂತಲೇ. ಮಹಾಭಾರತ ಕಾಲದಲ್ಲಿ 2 ಕೃಷ್ಣ ರೂಪಗಳು ಭಗವಂತನದ್ದು. ಒಂದು ವಾಸುದೇವ ಕೃಷ್ಣ, ವಸುದೇವನ ಮಗ ವಾಸುದೇವ ಕೃಷ್ಣ. ಇನ್ನೊಂದು ವಸಿಷ್ಠರ ಪರಂಪರೆಯಲ್ಲಿ ಬಂದಂತಹ ವಾಸಿಷ್ಠ ಕೃಷ್ಣ ಅಂದರೆ ವ್ಯಾಸರು.
ಅವರಿಗೆ ನಮಃ ನಮಃ ಅಂತ ಇದು 2 ಸತಿ ನಮಸ್ಕಾರ. ಅಂದರೆ ಇಲ್ಲಿ ದ್ವಿರುಕ್ತಿ ಅಂದರೆ ಯಾಕೆ ಅದು ಪದೇ ಪದೇ ನಮಃ ನಮಃ ಅಂತ 2 ಸತಿ ಬರುತ್ತೆ ಅಂದರೆ ಇಲ್ಲಿ ಇನ್ನೊಮ್ಮೆ ಮೇಲೇನು ನಮಃ ಅಂತಿದೆ 3 ಸತಿ ಯಾಕೆ ಬಳಸ್ತಾರೆ ಅಂದರೆ ಎಲ್ಲಿ ನಮಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋದಿದೆ ಅದರಲ್ಲಿ ಅಲ್ಲಿ ನಮಗೆ ಅದರಲ್ಲಿ ತುಂಬ ವಿಶೇಷವಾಗಿ ಅಂದರೆ ಅತ್ಯಂತ ಹೃತ್ಪೂರ್ವಕವಾಗಿ ಅತ್ಯಂತ ಭಕ್ತಿಯಿಂದ ನಾವು ಪದೇ ಪದೇ ನಮಸ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಆ ನಮಸ್ಕಾರದ ತೀವ್ರತೆಯನ್ನು ಅಲ್ಲಿ ತೋರಿಸೋದಕ್ಕೋಸ್ಕರ ಹೀಗೆ ಪದೇ ಪದೇ ನಮಃ ಅಂತ ಆ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಮುಂದಿನ ಶ್ಲೋಕಕ್ಕೆ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಪದವಿಭಾಗ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದಾ ಏಕರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಇದರ ಅರ್ಥ ಅವಿಕಾರ ಅಂದರೆ ಭಗವಂತ ಯಾವುದೇ ವಿಕಾರಗಳು ಇಲ್ಲದವನು. ವಿಕಾರಗಳು ಯಾವಾಗ ಉಂಟಾಗುತ್ತೆ ಅಂದರೆ ಅಜ್ಞಾನವಿದ್ದಾಗ, ಜ್ಞಾನದ ಹ್ರಾಸವಾದಾಗ ಅಥವಾ ಆನಂದವೇ ಇಲ್ಲದಿದ್ದಾಗ ವಿಕಾರಗಳು ಉಂಟಾಗುತ್ತೆ. ಅಥವಾ ನಮ್ಮಲ್ಲಿ ನಾವು ಅರಿಷಡ್ ವರ್ಗಗಳು ಅಂತ ಏನು ಹೇಳ್ತೀವಿ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇವೆಲ್ಲ ವಿಕಾರಗಳು ಅಥವಾ ತಮೋ ವಿಕಾರಗಳು, ರಾಜಸಿಕ ವಿಕಾರಗಳು, ಈ ಯಾವುದೇ ರೀತಿಯ ವಿಕಾರಗಳು ಇಲ್ಲದಂತಹ ಶುದ್ಧ ಸತ್ವರೂಪ ಆ ಭಗವಂತನದ್ದು. ಶುದ್ಧ ಅಲ್ಲಿ ಯಾಕೆ ಅವಿಕಾರ ಅಂದರೆ ಅಲ್ಲಿ ಶುದ್ಧನಾಗಿದ್ದಾನೆ, ಶುದ್ಧ ಸತ್ವ, ಹಾಗಾಗಿ ಅದರಲ್ಲಿ ಅವಿಕಾರ, ಅದು ಯಾವುದೇ ವಿಕಾರಗಳಿಲ್ಲ. ಮತ್ತೆ ನಿತ್ಯಾಯ ಅಂದರೆ ಭಗವಂತನಿಗೆ ಶುರು ಕೊನೆ ಮೊದಲು ಅನ್ನೋದು ಇಲ್ಲ, ಅವನು ನಿತ್ಯನಾಗಿ ಇರುವಂತಹವನು, ನಿತ್ಯ ಆನಂದಮಯನಾಗಿ ಇರುವಂತಹವನು, ಪರಮಾತ್ಮ, ಎಲ್ಲ ಆತ್ಮಗಳಲ್ಲಿ ಅತ್ಯಂತ ಹಿರಿಯನಾದಂತಹ ಅವನು, ಹಿರಿಯಾದ ಶ್ರೇಷ್ಠವಾದ ಶಕ್ತಿ, ಸದಾ ಏಕರೂಪ ರೂಪಾಯ. ಅವನು ಭಗವಂತನ 10 ಅನಂತ ರೂಪಗಳಿದ್ದರೂ ಕೂಡ ಆ ಎಲ್ಲ ರೂಪಗಳು ಒಂದೇ ಅಂತ ಇಲ್ಲಿ ಸೂಚನೆ ಇದೆ. ಅಂದರೆ ರಾಮ ರೂಪ ಬೇರೆ, ಕೃಷ್ಣ ರೂಪ ಬೇರೆ, ಬುದ್ಧ, ಕಲ್ಕಿ, ಇದೆಲ್ಲ ರೂಪಗಳು ಬೇರೆ ಬೇರೆಯಾ ಅಂತಂದರೆ ಹೌದು, ಕಾಣಿಸಿಕೊಳ್ಳೋದು ಬೇರೆ ಬೇರೆ, ಆದರೆ ಅವೆಲ್ಲವೂ ಒಂದೇ ರೂಪಗಳೇ ಅಂತ ಇಲ್ಲಿ ತೋರಿಸ್ತಾರೆ. ಅಂತಹ ವಿಷ್ಣವೇ ಅಂದರೆ ವಿಷ್ಣು ಅಂದರೆ ಸರ್ವತ್ರ ವ್ಯಾಪ್ತನಾದಂತಹ ರೂಪ. ಹಾಗಾಗಿ ಅಂತಹ ಸರ್ವಜಿಷ್ಣವೇ ಮತ್ತು ಎಲ್ಲರನ್ನು ಜಯಿಸಿದವನು ಅಂತಂದರೆ ಎಲ್ಲರ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದು ಅಂತಲ್ಲ. ಯಾರಿಗೂ ಎಂದೆಂದಿಗೂ ತಲೆ ಬಾಗೋದಿಲ್ವೋ, ಎಲ್ಲರೂ ಯಾರ ಮುಂದೆ ತಲೆ ಬಾಗುತ್ತಾರೋ ಅವನು ಜಿಷ್ಣು. ಅಂತಹ ಎಲ್ಲರಿಗೂ ಜಿಷ್ಣುವಾಗಿ ನಿಂತಹ ವಿಷ್ಣುವಿಗೆ ನಮಸ್ಕಾರ ಅಂತ ಇಲ್ಲಿ ನಮನಗಳನ್ನ ಹೇಳ್ತಾರೆ. ಮುಂದಿನ ಶ್ಲೋಕ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಹಿಂದಿನ ಶ್ಲೋಕ ಮತ್ತು ಇವೆರಡು ಶ್ಲೋಕಗಳು ಸೇರಿಸಿ ಒಟ್ಟಿಗೆ ಇಲ್ಲಿ ನಮಃ ತಸ್ಮೈ ಅಂತ ಹೇಳಿದ್ದಾರೆ. ಇದೆರಡು ಕಂಟಿನ್ಯೂ ಆಗಿರುವಂತಹ ಶ್ಲೋಕಗಳು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಪದವಿಭಾಗ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಃ ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಇಲ್ಲಿ ಯಸ್ಯ ಸ್ಮರಣ ಮಾತ್ರೇಣ, ಯಾರ ಸ್ಮರಣೆ ಮಾತ್ರದಿಂದ, ಯಾರ ನಾಮವನ್ನು ಮನಸ್ಸಿನಲ್ಲಿ ಒಮ್ಮೆ ಸಂಕಲ್ಪಿಸಿಕೊಳ್ಳುವ ಮಾತ್ರದಿಂದ, ನೆನಪಿಸಿಕೊಳ್ಳುವ ಮಾತ್ರದಿಂದ, ಜನ್ಮ ಸಂಸಾರ ಬಂಧನಾತ್, ಈ ಜನ್ಮ, ಜನನ ಮರಣ, ಹುಟ್ಟು ಸಾವು, ಸ್ವರ್ಗ ನರಕ, ಮತ್ತೆ ಈ ಸಂಸಾರ ಎಂಬಂತಹ ಈ ಸಂಸಾರ ಚಕ್ರದಿಂದ, ಈ ಸಂಸಾರದ ಬಂಧನದಿಂದ ವಿಮುಚ್ಯತೆ, ಒಬ್ಬ ಜೀವಿ ಮೋಕ್ಷವನ್ನು ಪಡೆಯುತ್ತಾನೋ ಅಂತಹ ವಿಷ್ಣುವಿಗೆ ತಸ್ಮೈ, ಅಂತಹ ವಿಷ್ಣುವಿಗೆ, ಎಲ್ಲರಿಗೂ ಜಗತ್ತಿನ ಪ್ರಭುವಾದಂತಹ ವಿಷ್ಣುವಿಗೆ ನಮಃ. ಯಾರು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಬಲ್ಲರು ಅಂದರೆ ಪ್ರಭುವಾದವನು, ಪ್ರಭು ಶಕ್ತಿ ಇದ್ದವನು ಮಾತ್ರ ನಮ್ಮನ್ನು ಬಂಧನಗಳಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅಂಥ ಎಲ್ಲರಿಗೂ, ಸಮಸ್ತ ಜೀವಿಗಳಿಗೂ ಪ್ರಭುವಾದಂತಹ ವಿಷ್ಣುವಿಗೆ ನಮಃ, ನಮಸ್ಕಾರಗಳು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ಭೀಷ್ಮ ಯುಧಿಷ್ಠಿರ ಮಧ್ಯೆ ಸಂವಾದ ಹೇಗಾಯಿತು ಅಂತ
ಪ್ರವಚನ ಮಾಡುವಂತಹ ವೈಶಂಪಾಯನವರು ಏನೇನು ನಡೀತು ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಕಲ್ತ್ಕೊಳ್ಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು ಮತ್ತು ನಮಸ್ಕಾರ. ಜೈ ಶ್ರೀರಾಮ್.